TV, forever on fire. ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿಯಲ್ಲಿ ಸಂಚಲನ ಶುರುವಾಗಿದೆ. BS5 ಮತ್ತು ವಿಜಯೇಂದ್ರ ವಿರುದ್ಧ ಜಯಮೃತ್ಯುಂಜಯ ಸ್ವಾಮೀಜಿ ವಾಗ್ದಾಳಿ ಮಾಡಿದ್ದಾರೆ. ಯತ್ನಾಳ್ ಅವರಿಗೆ ಎಲ್ಲ ಸಮುದಾಯದ ಬೆಂಬಲ ಇದೆ. ಲಿಂಗಾಯತರನ್ನ ಕಡೆಗಣಿಸಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಪಂಚಮಸಾಲಿ ಮೀಸಲಾತಿಯನ್ನ ಯಡಿಯೂರಪ್ಪ ಕೊಟ್ಟಿಲ್ಲ. ಯಡಿಯೂರಪ್ಪ ಅವರಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಅಂತ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಬಿಜೆಪಿಗೆ ಬಹಳ ದೊಡ್ಡ ಹಿನ್ನಡೆಯಾಗುತ್ತೆ. ಏಪ್ರಿಲ್ 10ರೊಳಗೆ ಆದೇಶ ವಾಪಸ್ ಪಡಿಬೇಕು. ಇಲ್ಲವಾದರೆ ಏಪ್ರಿಲ್ 13ರಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಕೇಂದ್ರ ಬಿಜೆಪಿಗೆ ಜಯಮೃತ್ಯುಂಜಯ ಸ್ವಾಮೀಜಿ ಡೆಡ್ಲೈನ್ ಕೊಟ್ಟಿದ್ದಾರೆ. ನೋಡಿ, ರಾಜಕಾರಣ ಅಂತ ಹೇಳಿದ್ರೆ ರಾಜಕಾರಣ ಮಠದ ಹತ್ತಿರ ಕೂಡ ಸುಳಿಬಾರದು ಯಾವಾಗಲೂ. ಆದರೆ ಮಠದ ಗರ್ಭಗುಡಿಯಲ್ಲಿ ರಾಜಕಾರಣ ಬಂದು ಕೂತ್ಕೊಂಡಿದೆ. ಜಾತಿ ಸಮುದಾಯಗಳಿಗೊಂದು ಮಠ ಆಗಿದೆ. ಜಾತಿ ಸಮುದಾಯದ ನಾಯಕನ ಪರವಾಗಿ ನಿಲ್ಲುವಂಥ ಮಠಗಳು ಸಂಪ್ರದಾಯ ರೀತಿಯಲ್ಲಿ ರೂಢಿಸಿಕೊಂಡಿದ್ದಾರೆ. ಈಗಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಪಂಚಮಸಾಲಿ ಸಮುದಾಯದ ಜಗದ್ಗುರು ಕೂಡಲ ಸಂಗಮದ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿಯವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಇದಕ್ಕೆ ಅಥವಾ ಬಿಜೆಪಿ ಇದಕ್ಕೆ ಯಾವ ರೀತಿ ಪರಿಗಣಿಸುತ್ತೆ ಅಂತ ನೋಡಬೇಕಾಗಿದೆ. ಬಿಜೆಪಿ ಈ ಡೆಡ್ಲೈನನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾ ಅಥವಾ ಇದೊಂದು ಸಾಮಾನ್ಯ ಹೇಳಿಕೆ ಅನ್ನೋ ರೀತಿಯಲ್ಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಪಕ್ಷ ಆಂತರಿಕವಾಗಿ ತೆಗೆದುಕೊಳ್ಳುವ ತೀರ್ಮಾನ ಇದೆಯಲ್ಲ, ಪಕ್ಷಕ್ಕೂ ಮತ್ತು ನಾಯಕರಿಗೆ ಮಾತ್ರ ಸಂಬಂಧ ಇರುತ್ತೆ. ಪಕ್ಷ ಮತ್ತು ಆ ನಾಯಕರಿಗೆ ಸಂಬಂಧ ಇರುತ್ತೆ. ಯಾಕೆಂದರೆ ಪಕ್ಷದ ನೀತಿ ನಿಯಮಗಳಿಗೆ ಒಳಪಟ್ಟು ಕೆಲಸ ಮಾಡಬೇಕಾಗತ್ತೆ. ಪಕ್ಷಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಯತ್ನಾಳ್ ಅವರ ನಡೆ ಪಕ್ಷಕ್ಕೆ ಧಕ್ಕೆ ಆಗಿದೆ ಅಂತ ಅವರ ಪಕ್ಷಕ್ಕೆ ಅನಿಸಿದೆ. ಅದು ಬಹಿರಂಗವಾಗಿಯೂ ಕೂಡ ಅನೇಕ ಬಾರಿ ಮಾತನಾಡಿದ್ದಾರೆ. ಸೊ ಈ ಕಾರಣದಿಂದಾಗಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಒಂದು ರಾಜಕೀಯ ತೀರ್ಮಾನವನ್ನು ಮಠಮಾನ್ಯಗಳು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾವೆ. ಇದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗುತ್ತೆ. ಈ ಪ್ರತಿಭಟನೆ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ, ಯತ್ನಾಳ್ ಅವರನ್ನು ವಾಪಸ್ ಪಕ್ಷಕ್ಕೆ ಕರೆದುಕೊಂಡು ಹಂತಕ್ಕೆ ಬಂದು ನಿಲ್ಲುತ್ತಾ ನೋಡಬೇಕಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹಿಂದೆ ಇಡೀ ಲಿಂಗಾಯತ ಪಂಚಮಸಾಲಿ ಸಮಾಜ, ಎಲ್ಲ ಲಿಂಗಾಯತ ಒಳಪಂಗಡಗಳು, ಕರ್ನಾಟಕದ ಎಲ್ಲ ಹಿಂದೂ ಪರ ಸಂಘಟನೆ ಅವ್ರ ಜೊತೆಗೆ ಇದ್ದಾರೆ ಎನ್ನುವಂಥದ್ದನ್ನು ನಾನು ಮನವರಿಕೆ ಮಾಡ್ಕೊಳ್ಳೋಕೆ ಇಚ್ಛೆಪಡ್ತೀನಿ. ಬೆಳಗ್ಗೆಯಿಂದ ನಿರಂತರವಾಗಿರ್ತ ಸಾಮಾಜಿಕ ಜಾಲತಾಣ ನೋಡಿದ್ರೆ ಕೇವಲ ಲಿಂಗಾಯತರು ಮಾತ್ರ ಬೆಂಬಲ ಕೊಡ್ತಾ ಇಲ್ಲ. ಎಲ್ಲ ಜಾತಿ ಜನಾಂಗದವರು, ಎಲ್ಲ ಅಭಿಮಾನಿಗಳು, ಎಲ್ಲ ಹಿಂದೂ ಪರ ಸಂಘಟನೆಗಳು ಇವತ್ತು ಬಸವನಗೌಡ ಪಾಟೀಲ್ ಅವರನ್ನು ಬೆಂಬಲಿಸುವಂಥದ್ದನ್ನು ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ನಮ್ಮ ಹೋರಾಟಕ್ಕೆ ಯಾವ ಸರ್ಕಾರ ನಮಗೆ ನ್ಯಾಯ ಕೊಡ್ತಾ ಅವ್ರದ್ದು ನಮ್ಮ ಪಕ್ಷನಷ್ಟು ಮಟ್ಟಿಗೆ ನಮ್ಮ ಜನ ನಂಬಿತ್ತು. ಆದರೆ ಮೀಸಲಾತಿನ ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಯಡಿಯೂರಪ್ಪನವರು 4ನೇ ಬಾರಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮೀಸಲಾತಿ ಕೊಡುವಂಥ ವಿಚಾರದಲ್ಲಿ ಏನು ವಿಳಂಬ ಧೋರಣೆ ಮಾಡಿದ್ರು, ಮೀಸಲಾತಿ ಹೋರಾಟವನ್ನು ಎಲ್ಲೇ ಒಂದು ಕಡೆ ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ರು. ಆ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯ ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಆ ಪಕ್ಷದ ಮೇಲೆ ಅಸಮಾಧಾನಗೊಂಡು ಅದರ ಪರಿಣಾಮವಾಗಿಯೇ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂತಂತ ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತಿನ ಹೋರಾಟದ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಪಕ್ಷದವರು ಅಧಿಕಾರಕ್ಕೆ ಬಂದ ಮೇಲೆ ಈ ಸಮಾಜಕ್ಕೆ ನ್ಯಾಯ ಕೊಡಲಿಲ್ಲ ಅಂತೇಳಿ ಮೊನ್ನೆ ಭಾಳ ದೊಡ್ಡ ಹೋರಾಟ ಬೆಳಗಾವಿಯಲ್ಲಿ ಡಿಸೆಂಬರ್ 10 ನಡೆದಾಗ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ನಮ್ಮ ಜನಾಂಗದ ಮೇಲೆ ಮಾಡಂತ ಕಲ್ಯ ಮಾಡಿದ್ರು. ನಮ್ಮ ಜನ ನೊಂದ್ಕೊಂಡ್ರು, ಬೆಂದ್ಕೊಂಡ್ರು. ಏನೋ ಬಿಡಪ್ಪ, BJP ಸರ್ಕಾರ ನಮ್ಗೆ ಉತ್ತಮೇನೋ, ಎಲ್ಲೇ ಒಂದು ಕಡೆ ನಮ್ಗೆ ನ್ಯಾಯವನ್ನು ಕೊಡೋ ಪ್ರಯತ್ನ ಮಾಡ್ತು, ಕೊನೆ 2DR ಕೊಡ್ತು, ಸ್ಪಂದನೆ ಮಾಡ್ತು. ಅದು ಇವ್ರು ನಮಗೆ ಒಡಿಸ್ಬಿಟ್ರಲ್ಲ, ಕೈಕಾಲು ಮುರಿಸಿದಲ್ಲ, ತಲೆ ಹೊಡೆದಿಲ್ಲ, ರಕ್ತ ಹರಿಸಿಲ್ಲ ಅಂತ ತಿಳ್ಕೊಂಡು ಹಾಗಾದರೆ ಬಸವನಗೌಡ ಪಾಟೀಲ್ ಅವರಿಗೆ ರಾಜ್ಯಾಧ್ಯಕ್ಷರು ಕೊಡಲಿ, ಅವರು ಮುಖ್ಯಮಂತ್ರಿ ಮಾಡ್ತಾರೆ, ಮುಂದೆ ನಮಗೆ ಮೀಸಲಾತಿ ಸಿಗುತ್ತೆ ಭರವಸೆ ಇದ್ದ. ಈಗ ನಮ್ಮ ಜನ ಯಾವಾಗ ಲಾಠಿ ಬಿದ್ದ ಮೇಲೆ 90% ಪಂಚಮಸಾಲಿಗಳು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಕಡೆ ಗಮನ ಕೊಡ್ತಿದ್ರು. ಯಾಕಂದರೆ ಬಸವನಗೌಡ ಪಾಟೀಲ್ ಅವರಿಗೆ ನಾಯಕತ್ವ ಕೊಡ್ತಾರೆ, ಮುಂದೆ ಅವ್ರ ಮೂಲಕ ಮೀಸಲಾತಿ ಪಡಿಬೋದು ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲೇ ಒಂದು ಕಡೆ ನಮ್ಮ ಸಮಾಜ ಪಕ್ಷದ ಮೇಲೆ ಮತ್ತೊಮ್ಮೆ ಬೆಂಬಲಿಸುವಂಥ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತಿದ್ರು. ಇಂಥ ಸಂದರ್ಭದಲ್ಲಿ ಇವತ್ತು ಅವರನ್ನು ಏಕೈಕ ಉಚ್ಚಾಟನೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ತನ್ನ ಕಾಲ ಮೇಲೆ ತಾನೇ ಇವತ್ತು ಕಲ್ಲಾಕೊಂಡಂಗಾಗಿದೆ. ಆ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಇವತ್ತು ರಾಜ್ಯಾದ್ಯಂತ ಪಂಚಮಸಾಲಿ ಸಮುದಾಯ, ಎಲ್ಲ ಲಿಂಗಾಯತ ಸಂಘಟನೆಗಳು ಲಿಂಗಾಯತ ಸಮಾಜ ಅಸಮಾಧಾನಗೊಂಡ ಕಾರಣಕ್ಕೆ ಇವತ್ತು ಬಸವನಗೌಡ ಪಾಟೀಲ್ ಅವರಿಗೆ ಕೂಡಲೇ ವಾಪಸ್ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಕುತಂತ್ರಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ನಾವೆಲ್ಲರೂ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಈ ಸಭೆ ಒಳಗಡೆ. ಹಾಗಾಗಿ ಕೇಂದ್ರದ BJP ವರಿಷ್ಠರಿಗೆ ನಾವು ಈ ಮೂಲಕವಾಗಿ ಒಂದು ಗಡುವನ್ನು ಕೊಡ್ತಿದ್ದೀವಿ. ಏಪ್ರಿಲ್ 14ನೇ ತಾರೀಕು ಒಳಗಾಗಿಯೇ ತಾವು ಯಾವುದೋ ಕುತಂತ್ರಿಗಳ ಮಾತನ್ನು ಕೇಳಿ ಇವತ್ತು ಉಚ್ಚಾಟನೆ ಆದೇಶವನ್ನು ಹೊರಡಿಸಿದ್ರಿ. ಕೂಡಲೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆದೇ ಹೋದರೆ, ಏಪ್ರಿಲ್ 14ನೇ ತಾರೀಕು ಒಳಗಾಗಿ ವಾಪಸ್ ಪಡೆದೇ ಹೋದರೆ ಇದೇ ಬೆಳಗಾವಿಯಲ್ಲಿ ಏಪ್ರಿಲ್ ತಿಂಗಳು 13ನೇ ತಾರೀಕು
ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಮಾಡೋದ್ರ ಮೂಲಕವಾಗಿ ಯಾರು ಬಸವನಗೌಡರ ವ್ಯಕ್ತಿತ್ವವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಯಾರು ಮಾಡ್ತಿದ್ದಾರೆ ಅಂಥವ್ರ ವಿರುದ್ಧವಾಗಿರ್ತಕ್ಕಂಥ ಭಾಳ ದೊಡ್ಡ ಪ್ರತಿಭಟನೆಯನ್ನು ಇದೇ ಏಪ್ರಿಲ್ 13ನೇ ತಾರೀಕು ಬೆಳಗಾವಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ವಿ. 10ನೇ ತಾರೀಕೊಳಗಾಗಿ ಉಚ್ಚಾಟನೆಯ ಆದೇಶವನ್ನು ವಾಪಸ್ ಪಡ್ಕೊಳ್ಳದೆ ಹೋದರೆ ಈ ಕರ್ನಾಟಕದ ಎಲ್ಲ ಲಿಂಗಾಯತ ಪಂಚಮಸಾಲಿಗಳು, ಬಸವನಗೌಡರ ಎಲ್ಲ ಅಭಿಮಾನಿಗಳು, ಉತ್ತರ ಕರ್ನಾಟಕದ ಬಗ್ಗೆ ಆಲೋಚನೆ ಮಾಡುವಂಥ ಎಲ್ಲ ಮನಸ್ಸುಗಳು ಮತ್ತು ಹಿಂದೂ ಪರ ಸಂಘಟನೆಗಳು ನೀವೆಲ್ಲರೂ ಸಹ ಬೆಳಗಾವಿಗೆ ಏಪ್ರಿಲ್ 13ನೇ ತಾರೀಕು ಭಾನುವಾರ ಬೆಳಗಾವಿಯಲ್ಲಿ ಬರೋದ್ರ ಮೂಲಕವಾಗಿ ನಮ್ಮ ಶಕ್ತಿ ಪ್ರದರ್ಶನ ಮಾಡೋದ್ರ ಮೂಲಕವಾಗಿ BJP ವರಿಷ್ಠರ ಆ ಒಂದು ನಿಲುವನ್ನು ವಾಪಸ್ ಪಡ್ಕೊಳ್ಳೋ ಹಿಂದಿನೊಳಗೆ ಹೋರಾಟ ಮಾಡಬೇಕು ಅಂತೇಳಿ ಇವತ್ತಿನ ಸಭೆ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ.